ಅತ್ತೆ, ಎಲ್ಲತ್ತೆ ನಿಮಗ ಇಲ್ಲಿ ಕಾಣ್ತಾನೆ ಇಲ್ಲ, ಕೆಲ್ಸಕ್ಕೆ ಹೋಯ್ತಾನೆ ಅಂತ ಹೇಳ್ತಿದ್ರಲ್ಲ? ಇಲ್ಲ ಕಣವ, ಬೆಳಿಗ್ಗೆ ಹೇಳಿದಕ್ಕೆ ಹೊಲದ ಕಡೆ ಏನಿಯ ಹೋಯ್ತೀನಿ ಕಣವ ಅಂತ ಹೇಳ್ಬಿಟ್ಟೆ ಏನಿಯ ಬಂದ. ಅದ್ ಯಾಕೆ ಇಲ್ಲಿ ಕಾಣ್ತಾ ಇಲ್ವೋ ನಾ ಕಾಣೆ, ಇಲ್ಲೇ ಏನಿಯ ಬತ್ತೀನಿ ಅಂತ ಬಂದಲ್ಲ. ಅತ್ತೆ ನೋಡಿದ್ರ, ಏನ್ ಕೆಲ್ಸನೂ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಇವನಂತೂ. ಅತ್ತೆ ನೀನ್ ಹೆಂಗತ್ತೆ ಬುದ್ಧಿ ಕಲಿಸ್ಲಿ? ಫಸ್ಟ್ ದಿನ ಎರಡೇ ದಿನ ಎಲ್ಲ ಸಂದಕ್ಕೆ ಏನಿಯ ಮಾಡ್ದ, ಇವಾಗ ಅದ್ ಯಾಕೆ ಇಷ್ಟೊಂದು ಕೊಬ್ಬಂದೈತೋ ನನಗಂತೂ ಗೊತ್ತಿಲ್ಲ. ಅತ್ತೆ ನಮ್ಮಪ್ಪ ಹೇಳೈತೆ, ಈ ನನ್ನ ಮಗನ್ ಮಾತ್ರ ಸುಮ್ಮನೆ ಬಿಡ್ಬೇಡ, ಸರಿಯಾಗಿ ಬೆಂಡೆತ್ತಾದ್ರೂ ಬುದ್ಧಿ ಕಲಿಸು ಅಂತೇಳಿ. ಹೊಡೆದ್ರು ಬಡಿದ್ರು ಬುದ್ಧಿನೇ ಗೊತ್ತಿಲ್ವಲ್ಲ ಅತ್ತೆ, ಇವನೇನು ಅಷ್ಟೊಂದು ಸೋಮಾರಿನಾ? ಹ್ಞೂ, ಸಖತ್ ಸೋಮಾರಿನೇ ನೀ ನನ್ನ ಮಗ. ನಾನು ಬುಡತ್ತಗೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಬೆಳೆಸ್ಬಿಟ್ನಲ್ಲವ, ಅದಕ್ಕೆ ನೀ ಹುಟ್ಟು ಸೋಮಾರಿ ಅಂದರೆ ಹುಟ್ಟು ಸೋಮಾರಿ ನನ್ನ ಮಗ ಅಂತೂ. ಏನು ಹೇಳ್ತೀಯ, ಏನು ಮಾಡ್ತೀಗ? ತಲೆ ಕೆಟ್ಕೆ ಗೊಬ್ಬರ ಆಗೋಯ್ತದ ನನಗಂತೂ ಈ ನನ್ನ ಮಗನ ತಾಗಿ ಅಣಗೋದು ಕಣವ. ಅಯ್ಯೋ ಏನು ಹೊಸಿಟ ಆಚಾರ ಕೊಟ್ಟನೆ ನನ್ನ ಮಗ ನನಗೆ. ಅಯ್ಯೋ ಶಿವನೇ, ಬುಡತ್ತಾಗೆ ಯಾಕೆ ಹೇಳಿಯ? ಸರಿ ಕಣವ, ಇಲ್ಲೇ ಎಲ್ಲ ಇತ್ತಾನೆ, ನೋಡ್ತೀನಿ ನಾನುನುವೆ. ಅತ್ತೆ ನೀವನ ಸ್ವಲ್ಪ ಬುದ್ಧಿ ಹೇಳಿ ಅತ್ತೆ, ನಾವು ಒಂದು ಜೀವನ ಅಂತ ಕಟ್ಕೊಳ್ಳೋಣ. ಎಲ್ಲರೂ ಸಣ್ಣದಾಗಿ ಜೀವನ ಕಟ್ಕೊತಾವ್ರೆ, ಆದರೆ ಈ ಕಳ್ಳನ ಮಗನಿಂದ ನನಗಂತೂ ನೆಮ್ಮದಿ ನೆನೆಯ ಇಲ್ಲ. ನೋಡಿ ನಮ್ಮ ಅಪ್ಪ ಇಷ್ಟೊಂದು ಜಮೀನೆಲ್ಲ ಕೊಟ್ಟರು, ಈ ನನ್ನ ಮಗ ಯಾಕೆ ಹಿಂಗೆ ಆಡ್ತಾವನೆ ಅಂತ ಹೇಳ್ಬಿಟ್ಟು ಇವ್ನಿಗೇನು ಕೆಲಸ ಹೇಳ್ಬಾರ್ದು, ಫ್ರೀಯಾಗಿ ಬಿಟ್ಬಿಡ್ಬೇಕು. ಇವ್ನು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ, ಬಿಲ್ಡಪ್ ಕೊಟ್ಕೊಂಡು ಓಡಾಡಬೇಕು. ನೀನು ಸುಮ್ಕಿರವ, ನಾನು ಹೊಸಿ ಬುದ್ಧಿ ಹೇಳ್ತೀನಿ. ನನ್ನ ಮಗಂಗೆ ಹಂಗೆ ದುರಂಕಾರ ದೌಲತ್ತು ಸ್ಯಾನೆ ಆಗ್ಬಿಟ್ಟೈತೆ. ಈ ನನ್ನ ಮಗಂಗೆ ನಾನು ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲಿಸ್ತೀನಿ, ನೀನು ಸುಮ್ಕಿರವ. ಸರಿ ಕಣತ್ತೆ, ಬನ್ನಿ ಹುಡ್ಕನ, ಇಲ್ಲೇ ಎಲ್ಲೋ ಇರ್ತಾನೆ. ಏನ್ಲಾ ನೀನ್ ಅದೃಷ್ಟ? ಇಬ್ರು ಹೆಣ್ತರೂ ಲಕ್ಷಾಧೀಶ್ವರನೇ ಕಟ್ಕೊಂಡ್ಬಿಟ್ಟಿದೀಗಲ್ಲ ನೀನಂತೂ. ಯಾವ ಲಕ್ಷ ಇದ್ದು ಏನ್ ಮಾಡ್ಬಿಡ್ಬೇಕು ಬಿಡಪ್ಪ. ಯಾವ ಲಕ್ಷ ಇದ್ರೆ ಏನ್ ಪ್ರಯೋಜನ? ಕೊಡೋದಿಲ್ಲ, ಬಡ್ಕೊಳ್ಳೋದಿಲ್ಲ. ನೋಡ್ದ ನನ್ನ ಹೆಂಡ್ರು ಎಣ್ಣೆ ಹೆಂಡ್ರು ಕೆಲಸ ಮಾಡು ಅಂತೇಳ್ಬಿಟ್ಟು ಮೊಯ್ ಮುಕ್ ಬೊಕ್ಸಂಗ್ ಕೆಲಸ ಮಾಡಿಸ್ತಾಳೆ. ಯಾರು ಮಾಡ್ತಾರೆ? ಅದಕ್ಕೆ ಈ ಕಡೆಗೆ ಬಂದು ನಿಂತ್ಕೊಂಡು ಯಾರ ಹೊಲ್ದ ಕೆಲಸ ಮಾಡ್ತಾರೆ ಹೇಳು? ಅಯ್ಯೋ, ಇನ್ನ ಮೊದಲನೇ ಹೆಂಡ್ರು ತಗ ನಿಮ್ದೇ ಇರ್ಬೋದು, ಆದ್ರೆ ಅವ್ರ ಅಪ್ಪ ಆಸ್ತಿ ಕೊಟ್ಟಿಲ್ಲ. ನಮ್ಮ ಅತ್ತೆ ಭಾಳ ಒಳ್ಳೆಳು, ನನ್ನಂತೂ ಎಷ್ಟು ಸಂದಾಗ ನೋಡ್ಕೊತಾಳೆ ಗೊತ್ತಾ? ಇವತ್ತು ಬೆಳಿಗ್ಗೆ ನೀವು ಹೋಗಿದ್ದೆ, ಬೆಳಿಗ್ಗೆ ಹೋಗಿದ್ದಕ್ಕೆ ಉಪ್ಪಿಟ್ಟು, ಕೇಸರಿ ಬಾತು, ಬೋಂಡ ಎಲ್ಲ ಮಾಡಿದ್ಲು. ಬಾರಳಿ ಅಂದೆ, ಬನ್ನಿ ಅಳಿ ಅಂದ್ರೆ ಅಂತ ಬಲವಂತ ಮಾಡ್ಬಿಟ್ಟು ಕೊಟ್ಲು. ಹೊಟ್ಟೆ ತುಂಬ ತಿಂದೆ. ನಮ್ಮ ಮನೆಗೆ ಚಪಾತಿ ಮಾಡಿದ್ರು. ನನಗೇನು ಅನ್ನಿಸ್ತದೆ ಅಂದರೆ, ಇಬ್ಬರು ಹೆಣ್ರುಗಳ ತಗೂನು ಮ್ಯಾನೇಜ್ ಮಾಡ್ಬೋದ ಅಂತ ಒಂದ್ಕಿತ ಅನ್ನಿಸ್ತದೆ. ಇನ್ನೊಂದ್ಕಿತ ನಮ್ಮ ಬಂಗಾರ ಮತ್ತೆನೇ ಸರಿ, ನಮ್ಮ ಬಂಗಾರ ಮತ್ತೆಗೆ ನಾನು ಮಿಗ್ಲಾಗಿದ್ದು ಯಾವ್ದು ಇಲ್ಲ ಅಂತ ಅನ್ನಿಸ್ಬಿಡ್ತದೆ. ನಿಂಗೆ ವಿಷಯ ಹೇಳೋದೇನಿಯ ಮರ್ತೋಗ್ಬಿಟ್ಟೆ ನೋಡ್ಲಾ. ಅದೇನು ಅಂತ ಹೇಳಿದ್ರೆ, ನಿಮ್ಮ ಮಾವ ಅಂದರೆ ಬಂಗಾರಮ್ಮನ ಗಂಡ ಅಲ್ಲಿ ಇದ್ರತ್ರ ಹಳ್ಳಿ ಕಡೆಲ್ಲ ಕುಂತಿದ್ವಲ್ಲ ಎಲ್ರೂ, ಅವಾಗ ಹೇಳ್ತಾ ಇದ್ದ, ಇಲ್ಲ ಕಣಪ್ಪ, ನನ್ನ ಮಗಳು ಇಲ್ಲಿ ಗಂಟ ಏನೂ ಬರೆದು ಕೊಟ್ಟಿಲ್ಲ, ಅವಳಿಗೂ ಹೊಸಿ ಒಳ್ಳೆ ಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಇವಾಗ ನನ್ನ ಮಗಳಿಗೆ ಭಾಳ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಅದಕ್ಕೆ ನನ್ನ ಮಗಳಿಗೂ ಹೊಸಿ ಆಸ್ತಿ ಪಾಸ್ತಿ ಮನೆ ಎಲ್ಲನೂ ಬರೆದು ಕೊಟ್ಬಿಡ್ತೀನಿ ಈ ಜನವರಿಗೆ, ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೇ ಗಿಫ್ಟ್ ಮಾಡಿಬಿಡ್ತೀನಿ ನನ್ನ ಮಗಳಿಗೆ. ಹೊಸ ವರ್ಷದಿಂದ ಸಣ್ಣಕ್ಕೆ ಸುಖವಾಗಿ ಇರಲಿ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು. ನಾನೇನಿಯಾ ಕೇಳಿಸ್ಕೊಂಡಿವ್ನಿ ಅಂದ್ರೆ, ನಮ್ಮ ಅತ್ತೆ ತುನ್ವೆ ಇನ್ ಲಾಟ್ರಿ ಹೊಡೆದಂಗೆ ಏನಿಯಾ? ನೆನ್ನೆ ಮಾತಾಡಿದ ಮಾತಿದು ನಿಜವಾಗೂ ನೆನ್ನೆ ಈ ವಿಷಯ ಹೇಳಿದ್ದು ನಾನೇನಿಯ ಕೇಳಿಸ್ಕೊಂಡಿವ್ನಿ. ನಿಮ್ಮ ಅತ್ತೆ ಅಂತ ಬಿಡು, ಜಾಮ್ ಜೂಮೇನೇನಿಯ ನಿಮ್ಮ ಅತ್ತೆ ನೀನು ಹೆಂಡ್ರು ಎಲ್ಲನೂ. ನಮ್ಮ ಅತ್ತೆಗೆ ಏನಾದ್ರೂ ಬಂದ್ಬಿಟ್ರೆ, ಬಂಗಾರಮ್ಮತ್ತೆಗೆ ನಮ್ಮ ಅತ್ತೆ ಫುಲ್ಲು ದಿಲ್ ಖುಷು. ನನಗಂತೂ ಅಳಿ ಅಂದ್ರೆ ನಿಮ್ಗೆ ಏನು ಬೇಕೋ ತಗೊಳ್ಳಿ, ಅಳಿ ಅಂದ್ರೆ ನಿಮ್ಗೆ ಏನು ಬೇಕು, ಅಳಿ ಅಂದ್ರೆ ಏನಕ್ಕೆ ಬೇಕು, ಅಳಿ ಅಂದ್ರೆ ಯವ್ವ ಫುಲ್ಲು ಸಖತ ನೋಡ್ಕೊತದೆ ನಮ್ಮ ಅತ್ತೆ. ಇದ್ರೆ ನಮ್ಮ ಅತ್ತೆ ಥರ ಇರಬೇಕು ನಿಜವಾಗೂ. ನೋಡ್ಕೊಳ್ಳೋದ್ರಾಗಂತೂ ಎತ್ತಿದ ಕೈ. ಹೌದಾ? ಹೆಂಗನ್ವೆ ಬಿಡು. ಅಷ್ಟೆಲ್ಲ ಬಿಡು. ಇನ್ನೇನಿದ್ರು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ನಿನ್ಗೆ ಎಲ್ಲಿ ಖುಷಿಯಾಗಿರ್ತದೋ ಅಲ್ಲಿರೋದನ್ನ ನೋಡು. ನಮ್ಮ ಬಂಗಾರ ಮತ್ತೆ ನಿಮ್ಮ ಮೇಲೆ ಸುಮ್ಕಿರಪ್ಪ. ರಾತ್ರಿ ಕೋಳಿ ಸಾರು ಮಾಡ್ತೀನಿ ಅಂತ ಬೇರೆ ಕರೆದೈತೆ, ಹೋಗಿ ಕೋಳಿ ಸಾರೆಲ್ಲ ತಿನ್ಕೊಂಬಿಟ್ಟು ಬರ್ತೀನಿ. ಲೇ ಹಳೆ ಬೇವರ್ಸಿ, ಹೊಲ್ದತ್ರ ಕೆಲಸ ಮಾಡ ಅಂತ ಹೇಳಿದ್ರೆ ನೀನು ಅಲ್ಟೆ ಹೊಡ್ಕೊಂಡು ನಿಂತ್ಕೊಂಡಿದ್ಯಲ್ಲ ನೀನು. ನೀನ್ ನನ್ನ ಏನ್ ಅನ್ಕೊಂಡಿದ್ಯವ? ನಾನೇನ್ ಒಳ್ಳೆ ಮಿಸಿನ್ ಅನ್ಕೊಂಡ್ಬಿಟ್ಟಿದ್ಯಾ? ಅಷ್ಟು ದಾರ ಹೊಲದ ಕೆಲಸ ಎಲ್ಲ ಮಾಡಕ್ಕೆ ನನ್ನೇನ್ ಮಿಸಿನ್ನ ಇಲ್ಲ ಟ್ರ್ಯಾಕ್ಟರ್ ಜೆಸಿಬಿನ ನಾನು ಎಲ್ಲ ಕೆಲಸ ಮಾಡಕ್ಕೆ? ನನ್ನ ಕೈಲೆಲ್ಲ ಎಲ್ಲ ಕೆಲಸ ಮಾಡಕ್ ಆಗಕ್ಕಿಲ್ಲ ಕಣಮ್ಮ. ಏನ್ ಹಿಂಗೆ ಹೇಳ್ತಾ ಇದ್ದೀರಾ? ಏನ್ ಇವತ್ತು ವಾಯ್ಸ್ ಚೇಂಜ್ ಆಗಿ ಮಾತಾಡ್ತಾ ಇದ್ರಲ್ಲ, ಯಾಕೆ ಮಾಡಕ್ಕಿಲ್ವಾ ಕೆಲಸನ? ಮಾಡಕ್ಕಿಲ್ಲ, ಮಾಡದೇ ಇಲ್ಲ, ಏನ್ ಮಾಡ್ತೀಯಾ? ಲೇ ಹೊತ್ತಿಯಾಗಿ ಆಡ್ತಾ ಇದೀಯಾ? 10 ಲಕ್ಷ ರೂಪಾಯಿ ದುಡ್ಡ ಖರ್ಚು ಮಾಡಿ ನುಂಗು ನೀರು ಕುಡ್ತಿದ್ಯಾ ಆ ಕುದುರೆ ಬಾಲು ಕಟ್ಬಿಟ್ಟು. ಇವಾಗ ನೋಡಿದ್ರೆ ನಾನು ಮಾಡೋದೇ ಇಲ್ಲ, ಏನ್ ಮಾಡ್ತೀಯ ಅಂತ ಬೇರೆ ಆವಾಜ್ ಆಗ್ತಾ ಇದೀಯಾ? ಹೌದು, ನಾನು ಆವಾಜ್ ಆಗ್ತಾ ಇದೀನಿ. ಏನ್ ಇವಾಗ? ಲೇ ನಾಲ್ಗೆ ಯಾಕಲಾ ಉದ್ದ ಬಿಟ್ಬಿಟ್ಟು ಮಾತಾಡ್ತಾ ಇದೀಗ? ತಿಕ್ಳಿಗೆ ಹಿಡ್ದೈತಾ? ಹೆಂಡತಿ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ಮುಚ್ಕೊಂಡು ಬಂದು ಹೊಲ್ದತ್ರ ಕೆಲಸ ಮಾಡೋದ್ ಕಲಿ. ಅದು ಬಿಟ್ಬಿಟ್ಟು ಹಿಂಗೆ ಅವ್ ತರ ಮಾಡ್ಕೊಂಡು ಅಳ್ಳಾಡ್ಬೇಡ ನೀನು. ಏನ್ ಅನ್ಕೊಂಬಿಟ್ಟಿದ್ಯಾ? ನಿನ್ ಕತೆ ಪುರಾಣ ನಂಗೇನು ಗೊತ್ತಾಯ್ತಿಲ್ಲ ಅಂತ ಅನ್ಕೊಬಿಟ್ಟ? ಏಯ್ ಏನಕ್ಲ ಹೋಗಿದ್ದೆ? ಬಂಗಾರಮ್ಮನ ಮನೆಗೆ ಹೋಗಿದ್ದಂತೆ ಬೆಳಿಗ್ಗೆ ನೋಡಿದ್ಲಲ್ಲ ಆ ಸೋಮಕ್ಕ ಎಲ್ಲನೂ ಹೇಳಿದ್ಲು. ನೀನು ಹೋಗಿದ್ದು ಮಾಡಿದ್ದು ಎಲ್ಲನೂ ಅವಳ ಮನೆಗೆ ಹೋಗ್ಬಿಟ್ಟು ನಿನ್ಗೆ ಏನಿಲ್ಲ, ಅವಳಿಗೂ ನಿಂಗೂ ಸಂಬಂಧ ಇವಾಗ ಹೋಗ್ಬಿಟ್ಟು ಅವಳ ಮನೆಗೆ ಹೋಗಕ್ಕೆ ನಿಂಗೆ ತಲೆ ಕೆಟ್ಟೈತಾ? ನೀನ್ ಹೆಂಡತಿ ಎಷ್ಟು ಅಂತ ಸಹಿಸ್ಕೊತಾಳೆ ಹೇಳು? ಸಹಿಸ್ಕೊಳ್ತಾಳೆ ಅಂದ್ರೆ ಇವಳು ಮಾಡೋದನ್ನೆಲ್ಲ ನಾನು ಸಹಿಸ್ಕೊತಾ ಇಲ್ವಾ? ನನ್ನ ತಾಗ ಮನೆ ಹೊಲದ ಕೆಲಸ ಎಲ್ಲ ಮಾಡಿಸ್ತಾಳೆ, 10 ಜನ ಕೆಲಸದಾಳು ಮಾಡೋದನ್ನ ಒಬ್ಬನ ಹತ್ರ ನಿಯ ಮಾಡಿಸ್ತಾಳೆ. ನಾನು ಎಷ್ಟು ಅಂತ ಸಹಿಸ್ಕೋಬೇಕು ಹೇಳು? ಒಂದಾ ಎರಡ ಎಷ್ಟು ಸಹಿಸ್ಕೊಂಡ್ಲಿ ಹೇಳು? ಅಂದ್ರೆ ನಿನ್ ಉದ್ದೇಶ ಏನು? ನೀನ್ ಅಯ್ಯಮ್ಮನ ಮನೆಗೆ ಏನು ಹೋಗ್ತಾ ಇದೀಯ, ಏನಕ್ಕೆ ಹೋಗ್ತಾ ಇದೀಯಾ? ಮತ್ತೆ ನೀನು ಅವ್ರ ಜೊತೆ ಒಂದಾಗಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರೂ ಹೋಗ್ತಾ ಇದೀಯಾ ಏನು? ಹೌದು, ಹಂಗೆ ಅನ್ಕ. ನಮ್ಮ ಅತ್ತೆ ತುಂಬಾ ಒಳ್ಳೆವಳು, ನಿನ್ ತರ ಅಲ್ವೇ ಅಲ್ಲ.
ನಮ್ಮ ಅತ್ತೆಗೆ ಮೋಸ ಮಾಡಿದ್ದಕ್ಕೆ ನನಗಂತೂ ಸರಿಯಾಗಿ ಏನೇ ಆಯಿತು. ನಮ್ಮ ಅತ್ತೆ ತುಂಬ ಅಂದರೆ ತುಂಬ ಒಳ್ಳೆಳು ನಮ್ಮ ಅತ್ತೆ. ನಿಜವಾಗೂ ನಮ್ಮ ಅತ್ತೆ ಬಗ್ಗೆ ಹೇಳೋಕ್ಕೆ ಪದಗಳೇ ಇಲ್ಲ. ನಿಂತರ ಅಲ್ಲ, ನಾನು ನಮ್ಮ ಅತ್ತೆ ದುಡ್ಡನ್ನ ಬೇಜಾನ್ ಕಳೆದುಬಿಟ್ಟಿದ್ದೀನಿ. ಆದ್ರೂ ನಮ್ಮ ಅತ್ತೆ ಎಂದೂ ಮಾತಾಡಿಲ್ಲ ಗೊತ್ತಾ ನಿಂತರ. ಲೋ ಹಳೆ ಬೇವರ್ಸಿ, ಅವಳಿಗೇನ್ಲ ಅವಳೇ ದೊಡ್ಡ 420 ಇನ್ನ 840 ನೀನು. ಏನಾಯ್ತದೆ ಇಬ್ರು ಏನು ವ್ಯತ್ಯಾಸ ಕಾಣಿಸ್ತಿರ್ಲಿಲ್ವಲ್ಲ, ಅದಕ್ಕೆ ನೀ ಸುಮ್ಮನಿದ್ಲು ಅಂತ ಅನ್ನಿಸ್ತದೆ. ಇದು ಯಾಕೆ ನೀನು ಹಿಂಗಾಡ್ತಾ ಇದ್ದೀಗೆ? ಅವಳ ಮನೆಗೆ ಹೋಗ್ಬಿಟ್ಟು ನಮ್ಮ ಅತ್ತೆ ಒಳ್ಳೆಳು ಅಂತ ಹೇಳ್ತಿದ್ದೀಗೆ, ಏನು ಮೋಡಿ ಗಿಡಿ ಮಾಡ್ಬಿಟ್ಟು ಕಳಿಸ್ಬಿಟ್ಲ ನಿಂಗೆ ಅಂತ ಹೇಳ್ಬಿಟ್ಟು ತಿರ್ಗೆ ನನ್ನ ಮೊದಲನೇ ಏನ್ರ ಜೊತೆ ನೀ ಹೋಗ್ಬೇಕು ಅಂತ ಕಿಕ್ಸ್ ಮಾಡ್ಕೊಂಬಿಟ್ಟ ಏನು? ನೋಡ್ಲ ಮಗ, ಬ್ಯಾಡ, ಅವ್ರ ಸವಾಸ ನಮಗೆ ಬ್ಯಾಡ. ನಿನ್ಗೆ ಯಾಕೋ ಎಲ್ಲ ಡೈವರ್ಸ್ ಆಗೋಗ್ಬಿಟ್ಟೈತೆ. ಅಮ್ಮಿಕೊಂಡಿರೋದು ಕಲ್ತ್ಕ. ನೋಡು, ಚಿಂದಂತ ಹೆಂಡತಿ ಸಿಕ್ಕವಳೆ, ಇವ್ಳ ಜೊತೆ ನೀ ಇರೋದು ಕಲ್ತ್ಕ ನೀನು. ಬೇಕಿಲ್ಲ, ಬೇಕಾಗೇ ಇಲ್ಲ. ಏನ ನಿಮ್ಮ ಪಾರ್ಟಿ ಕೊಟ್ಟವನೇ ಮನೆ ಕೊಟ್ಟವನೇ ಅಂತ ಹೇಳ್ಬಿಟ್ಟು ನೀನು ಹೇಳಿದ ಮಾತು ಕೇಳ್ಬೇಕೇನೆ? ಬ್ಯಾಡ ಬ್ಯಾಡ ಬ್ಯಾಡ, ನಾನು ಕೇಳೋದೇ ಇಲ್ಲ. ನನ್ನ ಬಂಗಾರ ಮತ್ತೆ ಕೇಳೋದು. ನಮ್ಮ ಅತ್ತೆ ನನಗೋಸ್ಕರ ಬಾವಿಗಾರ ಒಳಗೆ ಗೊತ್ತೇನಮ್ಮ. ನೀವು ಯಾರಾದರೂ ನನಗೋಸ್ಕರ ಎಲ್ಲ ಒಂದು ಚಿಕ್ಕ ಕೆಲಸ ಮಾಡಿದ್ದೀರಾ? ಸಾಧ್ಯನೇ ಇಲ್ಲ. ನಮ್ಮ ಅತ್ತೆ ನನ್ನ ಹೆಂಡತಿನೂ ಒಂದು ಮಾಡಬೇಕು ಅಂತ ಬಾವಿಗೆ ಆರವಳಿ. ಇವತ್ತೇನಿದ್ರು ಇವತ್ತು ನಂದು ನನ್ನ ಹೆಂಡತಿದು ಇಬ್ರದೂ ಪಿರುತಿ ಶುರುವಾಯ್ತದೆ. ಅವಳು ಒಪ್ಕೊತಾಳೆ. ಯಾಕಂದ್ರೆ ಅವ್ರ ಅಮ್ಮ ಅಂದ್ರೆ ಪಿರಾಣ. ಅದಕ್ಕೆ ನೀ ಒಪ್ಕೊತಾಳೆ. ನೋಡ್ತಾ ಇರು. ಏನು ಅನ್ಕೊಂಬಿಟ್ಟಿದ್ದೀಗ ನೀವು? ಏನು ಅನ್ಕೊಂಡಿದ್ದೀರಾ ಹೇಳಿ? ನಾನು ಏನು ಬೇಕಾದ್ರೂ ನೀವು ಒಂದಿದ್ದೆಲ್ಲ ಅನ್ನಿಸ್ಕೊಂಡು ಬಿದ್ದಿರ್ತೀನಿ ಅಂತ ಅನ್ಕೊಂಬಿಟ್ಟಿದ್ದೀರಾ? ಅಮ್ಮ, ನೀನು ಅನ್ಕೊಂಡಿರ್ಬೋದು ಅಷ್ಟೇ, ನಾನು ಹಂಗಲ್ಲ. ಇಷ್ಟೊಂದೆಲ್ಲ ದೌಲತ್ತು. ಅವಳು ಆಗ್ಲೇನೆ ಇನ್ನೊಬ್ಬನ ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ದಾಯ್ತು. ಇವನು ಮತ್ತೆ ಬರ್ತಾಳೆ ಅಂತ ಕಾಯ್ಕೊಂಡಿದ್ಯಾ? ಇರ್ಲಿ, ಅವಳ ಜೊತೆನೆ ಹೋಗಿ ಆರಾಮಾಗಿರು. ನನಗೇನು ತೊಂದರೆ ಇಲ್ಲ. ನಿನ್ನಂತ ನಾಲಾಯಕ ನನ್ನ ಮಗ ಗಂಡನ ಇಟ್ಕೊಳ್ಳೋದಕ್ಕಿಂತ ಬೀದಿಗೆ ಬಿಡೋದೇನೇ ಎಷ್ಟೋ ವಾಸಿ. ನಿನ್ನಿಂದ 10 ಪೈಸೆ ನನಗೇನು ಪ್ರಯೋಜನ ಇಲ್ಲ. ನನ್ನ ಪಾಡು ನಾನು ಖುಷಿಯಾಗಿ ಹ್ಯಾಪಿಯಾಗಿ ಸಂತೋಷವಾಗಿದ್ದೀನಿ. ಇನ್ನು ಮುಂದೆ ಸಂತೋಷವಾಗಿ ಏನೇ ಇರ್ತೀನಿ. ಈ ಹೊಲ್ದತ್ರ ಬರೋದು ಬೇಡ, ಹೊಲ್ದತ್ರ ಎಲ್ಲ ಕೆಲಸ ಮಾಡೋದೂ ಬೇಡ, ಮನೆಗೆ ಬರೋದೂ ಬೇಡ. ಮನೇನು ನಂದೇ ಅಲ್ವಾ? ನಿನ್ನ ಬಟ್ಟೆ ಗಿಟ್ಟೆ ಏನೇನವೋ ಎಲ್ಲ ಎತ್ಕೊಂಡು ನಿಮ್ಮ ಅತ್ತೆ ಮನೆಗೆ ಹೋಗಿ ಸೆಟ್ಲ್ ಆಗ್ಬೋದು. ನನಗೇನು ತೊಂದರೆ ಇಲ್ಲ. ನನ್ನ ಗಂಡ ಹೋದ ಅಂತ ಚಿಂತೆ ಮಾಡ್ಕೊಂಡು ಕೈಕಾಲು ಹಿಡ್ಕೊಂಡು ಭಿಕ್ಷೆ ಎತ್ತಂಥ ಪರಿಸ್ಥಿತಿನಾಗೆ ನಾನಿಲ್ಲ. ಈ 10 ಲಕ್ಷ ಕಳೆದಾಗೆ ನಿನ್ನ ಯೋಗ್ಯತೆ ಚೆನ್ನಾಗಿ ಗೊತ್ತಾಯ್ತು. ಅರ್ಥ ಆಯ್ತದೆ ಜೀವನ. ಅರ್ಥ ಆದಾಗ ಆಮೇಲೆ ಗೊತ್ತಾಯ್ತದೆ. ನಿನ್ನ ಜಲ್ಮುಖೆ. ಲೋ ಮಗ, ಒಪ್ಪತ್ಗಿದ್ರೆ ಒಲೆ ಕಿತ್ತಾಕಿದ್ರು ಅಂತ ಹೇಳ್ಬಿಟ್ಟು ಗಾದೆ ಮಾತಿಲ್ವಾ? ಹಂಗಾಡ್ತಾ ಇದೀಗ. ಆ ಬಂಗಾರ ನಂಬ್ಕೊಂಡು ಮೋಸ ಹೋಗ್ಬೇಡ. ಆ ಅಮ್ಮ ಮಗಳು ಇಬ್ರು ಅವ್ರ ಹೆಸರು ಹೇಳಕ್ಕಾಗಿಲ್ಲ. 6 ಕೊಟ್ರೆ ಅತ್ತೆ ಕಡೆ, 7 ಕೊಟ್ರೆ ಸೊಸೆ ಕಡೆ ಅಂತ ತೂರ್ಕಂತಾರೆ. ನೋಡ್ಲ ಮಗ, ನೀನು ಯಾ ಮರಕ್ಕೆ ಹೋಗ್ಬೇಡ. ಚಿಂದಂತ ಸಂಸಾರ ನಾಳು ಮಾಡ್ಕೋಬೇಡ. ನೋಡು, ಆ ಬಂಗಾರ ಸವಸ ಬಿಟ್ಬಿಡು. ಇವಳು ನೀನು ಹೆಂಡ್ತಿ. ಸುಮ್ಕೇನೆ ಇವಳ ಜೊತೆ ಸಂಸಾರ ಮಾಡ್ಕೊಂಡಿರೋದು ಕಲ್ತ್ಕ. ಅವಾಗ ಅವಳು ಇವಳು ಏನು ಚೆನ್ನಾಗಿಲ್ದಿದ್ದಾಗೇನೆ ನೀನು ಮದುವೆ ಮಾಡ್ಕೊಂಡಿದ್ದೆ. ಈಗ ನೋಡಿ ಎಷ್ಟು ಚೆನ್ನಾಗಾಗವಳೆ. ಇವಳ ಜೊತೆ ನೆಮ್ಮದಿಯಾಗಿರೋದು ಕಲ್ತ್ಕ ಮಗ. ಬ್ಯಾಡ ಅಮ್ಮನ ಸವಾಸ ಬಿಟ್ಬಿಡು. ನೋಡು, ನೀನು ಇವತ್ತಿನ ಆಸೆ ಬಿದ್ಬಿಟ್ಟು ಏನಕ್ಕೂ ಹಿಂಗೆ ಮಾಡ್ತಾ ಇದ್ದೀಗ. ನೋಡು, ಇವೆಲ್ಲ ಸಂದಕ್ಕಿರಕ್ಕಿಲ್ಲ. ನನ್ನ ಮಾತು ಕೇಳು. ಅತ್ತೆ, ಇವ್ರಿಗೆ ದುರಂಕಾರ ಅನ್ನೋದು ತಲೆ ಮೇಲೆ ಆಡಿಸ್ತೈತೆ ಅತ್ತೆ. ನೀವು ಇವನ ಬಗ್ಗೆ ಏನು ಚಿಂತೆ ಮಾಡಬೇಡಿ. ನನ್ನ ಬಗ್ಗೆ ಅಂತೂ ಮೊದಲನೇ ಚಿಂತೆ ಮಾಡಬೇಡಿ. ನಾನು ಚೆನ್ನಾಗೇನೇ ಇರ್ತೀನಿ. ನಮ್ಮಪ್ಪ ನನಗೆ ಜೀವನದಾಗ ಹೆಂಗೆ ಬದುಕಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗೇನೇ ಕಲಿಸ್ಕೊಟ್ಟವ್ರತ್ತೆ. ನೀವು ಇದ್ರ ಬಗ್ಗೆ ನನ್ನ ಬಗ್ಗೆ ಚಿಂತೆನೇ ಮಾಡಬೇಡಿ. ನಾನು ನೋಡ್ಕೊಂತೀನಿ ಎಲ್ಲನೂ. ನೋಡಿ, ಇವನಿನ್ನ ಮನೆಗೆ ಬರೋದು ಬೇಡ, ಏನು ಬೇಡ. ಇವನ್ ಲಗೇಜ್ ತಗೊಂಡು ಹಾಳಾಗಿ ಎಲ್ಲಾದ್ರೂ ಹೋಗ್ಲಿ. ನನಗೆ ಯಾವ ಯೋಚನೆನೂ ಇಲ್ಲ. ಅತ್ತೆ, ಬುಟ್ಟಾಕಿ. ನೋಡವ, ನಾನು ಈ ಬೇವರ್ಸಿ ಮಾತು ನನಗೆ ನಂಬ್ಕೊಂಡು ಈ ಬೇವರ್ಸಿ ಜೊತೆ ಅಂತ ನಾನು ಹೋಗಕ್ಕಿಲ್ಲ ಕಣವ. ನನಗೆ ನೀನೇನಿಯೋ ಮುಖ್ಯ. ನೋಡವ, ನೀನು ನನ್ನ ಸೊಸೆ, ನನ್ನ ಮಗಳು ಅಂತಲೇ ನೀನು ಅನ್ಕೊಬಿಡ್ತೀನಿ. ನಾನು ನಿನ್ನ ಜೊತೆ ಏನೇ ಇರ್ತೀನಿ. ನೀನು ಒಬ್ಬಳೇ ಇರಕ್ಕಂತೂ ನಾನು ಬಿಡೋಕ್ಕಿಲ್ಲ. ನೀನೇ ನನ್ನ ಮಗಳು ಅಂತಲೇ ಅನ್ಕೊಂಡು ನಿನ್ನ ಜೊತೆ ಏನಿಯಾ ಇದ್ಕೊಂಡು ನಾನು ಹೆಂಗೋನೂ ನಾನು ನಿಂಗೂ ಸಹಾಯ ಮಾಡ್ಕೊಂಡು ಇದ್ಬಿಡ್ತೀನಿ. ಈ ಬೇವರ್ಸಿನ ನೀನು ಮದುವೆ ಮಾಡಿರೋ ತಪ್ಪಿಗೆ ನಾನು ನಿನ್ನ ಜೊತೆ ಏನೇ ಇದ್ಕೊಂಡು ನಾನು ಹೆಂಗೋ ಜೀವನ ಮಾಡ್ತೀನಿ ಕಣವ. ಬಾವ, ಈ ಬೇವರ್ಸಿ ಅಲ್ದಾಡ್ಕೊಂಡು ಒಂದಿನ ಕೊನೆ ಕುತ್ತಿಗೆ ಬರ್ತದಲ್ಲ, ಅವಳು ಕೈ ಎತ್ತದಲ್ಲ, ಅವಾಗ ಗೊತ್ತಾಯ್ತದೆ ನನ್ನ ಮಗಂಗೆ. ಅವಳು ಏನು ಅನ್ಕೊಂಬಿಟ್ಟಿದ್ಯ? ಅವಳು ಈ ಮಿಂಡ್ರಿ ಅವಳು. ಓ ಮದರ್ ಇಂಡಿಯಾ ಬಂಗಾರಮ್ಮ ಅಂದ್ರೆ ನಮ್ಮ ಅತ್ತೆ. ಹಾಯ್ ಅಮ್ಮ ಹಂಗೆಲ್ಲ ಮಾಡಲ್ಲ. ಜೊತೆಗೆ ನಮ್ಮ ಮಾವ ನನ್ನ ಹೆಂಡತಿ ಹೆಸರಿಗೆ ಅಂತ ಹೇಳ್ಬಿಟ್ಟು ಬೇಜಾನ್ ಆಸ್ತಿ ಎಲ್ಲ ಬರೆಯೋಕ್ಕೆ ತುಂಬ ಪ್ಲಾನ್ ಮಾಡ್ಬಿಟ್ಟವ್ರಂತೆ. ಆಸ್ತಿ ಎಲ್ಲ ನನ್ನ ಹೆಂಡತಿ ಹೆಸರಿಗೆ ಬಂದ್ರೆ ನನ್ನ ಹೆಸರುನಾಗಿದ್ರೇನೋ, ನನ್ನ ಹೆಂಡತಿ ಹೆಸರುನಾಗಿದ್ರೇನೋ. ಇವಳ ಥರ ಅಲ್ಲ ಅವಳು. ರೀ ತಗೊಳ್ಳಿ ಎಲ್ಲ ನಿಮ್ಮದೇ ತಗೊಳ್ಳಿ ಅಂತಾಳೆ. ಕಾರ್ ಕೊಡಿಸ್ತಾಳೆ, ಬೈಕ್ ಕೊಡಿಸ್ತಾಳೆ, ಎಲ್ಲನೂ ಕೊಡಿಸ್ತಾಳೆ. ಅವಳ ಜೊತೆ ನಾನು ಎಷ್ಟು ದಿನದಿಂದ ಸಂಸಾರ ಮಾಡಿಲ್ಲ ಇವಳಿ. ಸರಿ, ನೀನು ಇವಳ ಜೊತೆ ಇರಬೇಕು ಅಂದ್ಕೊಂಡ್ರೆ ಆರಾಮಾಗಿ ಇವಳ ಜೊತೆನೇ ಇರು. ಸೊಸೆ, ಬಾವ ಹೋಗೋಣ. ಇವನ್ ತಗೇನವ ಮಾತು, ಈ ಬೇವರ್ಸಿ ತಗೇನು ಮಾತಾಡ್ತೀಗ? ನಾನು ಯಾವತ್ತೂ ನಿನ್ನ ಪರ ನೀನಿಯ. ನಾನಂತೂ ಬದಲಾಗೋಗ್ಬಿಟ್ಟಿದ್ದೀನಿ. ನನ್ನ ಮಗನ ಪರ ಯಾವತ್ತೂ ನಾನು ಇರಕ್ಕಿಲ್ಲ. ನನ್ನ ಮಗ ಏನಾರ ಮಾಡ್ಕೊಂಡು ಸಾಯ್ಲಿ. ನನ್ನ ಮಗನ ಬುದ್ಧಿ ಬಂದಾಗ ಏನಿಯ ಗೊತ್ತಾಗೋದು. ಬಾ, ಈ ಗಂಡಸ್ರು ಬುದ್ಧಿ ಎಲ್ಲ ಇಷ್ಟೇನೇನಿಯ. ಯಾರ ಜೊತೆಗಿದ್ರೆ ಅವ್ರು ಬೇಕಿಲ್ಲ. ಯಾರು ಬಿಟ್ಟು ಹೋಗ್ತಾರೋ ಅವರೇನೇನಿಯ ಬೇಕು, ಅವರೇನೇನಿಯ ಮುಖ್ಯ ಇವ್ರಿಗೆ. ಅಯ್ಯೋ, ಬಾ ಹೋಗನ್ ಬಾವ, ಸುಮ್ಕೇನೇನಿಯ. ಹೋಗೋ, ನಾನು ಚೆನ್ನಾಗಿರೋದ್ ನೋಡಿ ಹುಡ್ಕೊಂಡು ಅಂತಕ್ಕೆ ಬತ್ತಿಯ ಕಣಮ್ಮ. ಅಯ್ಯೋ ಮಗನೇ, ಆ ಮನೆಯಾಳಿ ಜೊತೆ ಇರಬಾರ್ದಾಗಿತ್ತು, ನಿನ್ನ ಜೊತೆ ಇರಬೇಕಿತ್ತು. ತಪ್ಪಾಯ್ತು ಕಣಪ್ಪ ಅಂತ ಹೇಳ್ಬಿಟ್ಟು ನನ್ನ ತಕ್ಕೆ ಬತ್ತಿಯ. ನಾನು ನಿಂತಕ್ಕೆ ಬತ್ತೀಯ, ನಿನ್ನ ಅಂತಕ್ಕೆ ಬತ್ತೀಯ ನೋಡೋಣ ಹೇಳು. ಲೋ, ಯಾಕ್ಲಾ ಹಿಂಗೆ ಮಾಡಕೋದೆ? ಯಾಕ್ಲಾ ಚಿಂದಂತ ಎಂಟಿನ ಯಾಕ್ಲಾ ಬಿಟ್ಕೊಟ್ಟೆ ನೀನು? ನಿನ್ಗೆಲ್ಲ ಬಂದೈತೆ ದರಿದ್ರ? ಬುಡ್ಲಾ, ನೀನು ಹೇಳ್ದಲ್ಲ ನಮ್ಮ ಮಾಮ ಮಾತಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು. ಹೆಂಗಿದ್ರು ಆರಾಮಾಗಿ ಸಿಗ್ತದೆ ನನಗೆ ಆಸ್ತಿ ಪಾಸ್ತಿ ಎಲ್ಲ. ಇವಳು ಕಟ್ಕೊಂಡು ಏನ್ಲಾಗಬೇಕು? ಪೋಲಿ ಹಿಂಸೆ ಕೊಡ್ತಾಳೆ ಗೊತ್ತೇನಿಲ್ಲ ಇವಳು. ಮನೆಗೆ ಹೋದ್ರೆ ಕಸ ಗುಡ್ಸು, ಪಾತ್ರೆ ತೊಳಿ ಅಂತ ಹೇಳ್ಬಿಟ್ಟು ನನಗೆ ಇಕ್ತಾಳೆ. 10 ಲಕ್ಷ ರೂಪಾಯಿ ತಿಂದಿರೋದಕ್ಕೆ 10 ಲೋಕ ಆಡಿಸ್ತಾವಳು ನನ್ನ.
ಇಲ್ಲ ಇಲ್ಲ ನಮ್ಮ ಅತ್ತೆ ಹೆಂಗೋ ನನ್ನ ಹೆಂಡ್ತಿಗೆ ಒಪ್ಪಿಸ್ಬಿಟ್ಟಿರ್ತಾಳೆ ಡೈವರ್ಸ್ ಪೇಪರ್ ಎಲ್ಲ ಹರಿದಾಕ್ಬಿಟ್ಟು ಇಬ್ರು ಮತ್ತೆ ಒಂದಾಯ್ತೀವಿ ಹೊಸ ಜೀವನ ಶುರು ಮಾಡ್ಕೊತೀವಿ ಅಲ್ಲಿ ಹೆಂಗೋ ಒಂಥರ ಚಂದಕ್ಕಿರ್ತದೆ ಇವಳ ಥರ ಅಲ್ಲ ಏನು ಗೊತ್ತಾ ಅವಳು ಓದಿಲ್ಲ ನಾನು ಓದಿಲ್ಲ ಸರೋಯ್ತದೆ ಇದೈತಲ್ಲ ಇದು ಬುಡೈತದು ಎಳ್ಳೆ ಹೆಂಡ್ತಿ ಶಾನೆ ಓದ್ಬಿಟ್ಟು ಹೆಂಗೆ ಆಡ್ತದೆ ತಿಕ್ಲು ಥರ ಆಡ್ತದೆ ಶಾನೆ ಓದಿರೋದಕ್ಕೆ ಅದಕ್ಕೆ ನನ್ನ ಥರನೇ ಕಮ್ಮಿ ಓದಿರೋರ ಜೊತೆ ಇದ್ರೆ ಸುಖವಾಗಿರ್ಬೋದಾ ಅಕಸ್ಮಾತ್ ನೀನು ಹೆಂಡ್ರಿ ನನ್ನ ಕೈ ಕೊಟ್ಬಿಟ್ರೆ ಏನ್ಲ ಮಾಡ್ತೀಯಾ ಅಕಸ್ಮಾತ್ ನೀನು ಹೆಂಡ್ರು ಒಪ್ಕೊಳ್ಳಿಲ್ಲ ಅಂತಂದ್ರೆ ಏನ್ಲ ಮಾಡ್ತೀಯಾ ಏ ಮಗ ಬ್ಯಾಡ ಕಣ್ಲ ಈ ಹೆಂಡ್ತಿನ ಕಳ್ಕೊಬೇಡ ಸುಮ್ಮನೆ ನೀವು ಹೋಗು ಹಾಳು ಮಾಡ್ಕೊಂತೀಯ ಜೀವನನ ಆ ಬಂಗಾರಮ್ಮ ಅವ್ರ ಮಗಳು ಯಾವಾಗ ಹೆಂಗೆ ಚೇಂಜ್ ಆಯ್ತಾರೋ ಗೊತ್ತಿಲ್ಲ ಅದು ಬೇರೆ ಡೈವರ್ಸ್ ಕೊಟ್ಟಿದ್ಯಾ ನೀನು ಅರ್ಥ ಮಾಡ್ಕ ನೋ 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 ನಮ್ಮ ಮತ್ತೆ ನನಗೋಸ್ಕರ ಬಾವಿಗೆ ಬಿದ್ದವಳೆ ನಾಳೆ ಕೆರೆಗೆ ಬೀಳೋ ಪಿಲ್ಲನ್ ಮಾಡ್ತಾ ಇದೀವಿ ಇಬ್ರು ಆದ್ರೆ ಎದುರಿಸ್ಬೇಕಲ್ಲ ಅದಕ್ಕೆ ನಮ್ಮ ಅತ್ತೆ ಹೇಳೈತೆ ಈ ಸಲ ಕೆರೆಗೆ ಬೀಳ್ತೀನಿ ನೀನು ಬಿದ್ಬಿಡು ಅಂತ ಅದಕ್ಕೆ ಇವತ್ತು ಬೇಡ ನಾಳೆ ಪಿಲಾನ್ ಮಾಡ್ಬಿಟ್ಟಿದೀವಿ ಇಬ್ರು ಹೋಗ್ಬಿಟ್ಟು ಕೆರೆಗೆ ಬೀಳೋದು ಅವಾಗ ಅವಳೇ ಬಂದ್ಬಿಟ್ಟು ಒಪ್ಕೊತಾಳೆ ನೋಡ್ತಾ ಇರು ನಿನ್ನ ಕಣ್ಣು ಮುಂದೆನೇ ಎಲ್ಲ ನಾನು ಚೆನ್ನಾಗಿರ್ತೀನಿ ನೀನು ಟೆನ್ಷನ್ ತಗೋಬೇಡ ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತು ನಮ್ಮ ಅತ್ತೆ ಏನು ಅಂತ ನನಗೆ ಸೂಪರಾಗಿ ಗೊತ್ತು ಅಯ್ಯೋ ಏನೋ ಕಣಪ್ಪ ಬಂಗಾರಮ್ಮ ಏನು ಅಂತ ಮಾತ್ರ ನಂಗೆ ಸೂಪರಾಗಿ ಗೊತ್ತು ಏನಾದರೂ ಆ ಹುಡುಗ ಒಂಚೂರು ನೈಸ್ ಮಾಡಿಬಿಟ್ರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾವನೆ ಅಂತ ಅವನ ಕಡೆಗೆ ನೀವು ಹೊಂಟೋಗ್ಬಿಡ್ತಾಳೆ ಆ ನನ್ನ ಮಗನ ಹತ್ರ ಬಿಡು ಆ ನನ್ನ ಮಗನ ಬಗ್ಗೆ ಯಾಕೆ ಮಾತಾಡ್ತೀಯಾ ನನ್ನ ಮಗ ನನ್ನ ಮುಂದೆ ಬಚ್ಚ ಅವನು ಸರಿಯಾಗಿ ಫಿಟ್ಟಿಂಗ್ ಇಕ್ಕಿದ್ದೀನಿ ಅವನಿಗೆ ಇವಳಿಗೂ ಫಿಟ್ಟಿಂಗ್ ಇಕ್ಕಿದ್ದೀನಿ ಇಲ್ಲ ಬಿಡು ಮಗ ಈ ನಿಮ್ಮ ಮನೆ ಸವಸ ಸಾಕು ನಮ್ಮ ಅತ್ತೆ ಹೆಂಗಿದ್ರು ಕೋಳಿ ಸಾರು ಮಾಡಿಕಿರ್ತಾಳೆ ನೆಮ್ಮದಿಯಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಅಲ್ಲೇ ನೀವು ಹೋಗ್ಬಿಟ್ಟು ಸರಿ ನೀನೇನು ಯೋಚನೆ ಮಾಡಬೇಡ ನಾನು ಹೋಯ್ತೀನಿ ನಾಳೆ ಫುಲ್ ಪಾರ್ಟಿ ಮಾಡ್ಬಿಡೋಣ ನಾಳೆ ಒಂದು ಸ್ವಲ್ಪ ಕೆಲಸ ಐತೆ ಕೆರೆ ಕಾರ್ಬಿಟ್ಟು ನನ್ನ ಹೆಂಡ್ತಿನ ಒಪ್ಪಿಸ್ಬಿಟ್ಟು ಬರ್ತೀನಿ ನೀನು ಅಷ್ಟೊತ್ತಿಗೆ ನಮ್ಮ ಮಾಮೂಲಿ ಅಡ್ಡ ಐತಲ್ಲ ಅಲ್ಲಿಗೆ ಬಂದ್ಬಿಡು ನೆಮ್ಮದಿಯಾಗಿ ಇದ್ಬಿಡೋಣ ನನ್ನ ಹೆಂಡ್ತಿ ಅವಳೆಲ್ಲ ಇವಳಿಗೆ ಎಳ್ಳೆ ಹೆಂಡ್ತಿ ಇವಳಿಗೆ ಅರ್ಥ ಆಗಬೇಕು ನನ್ನ ಗಂಡಂಗೆ ಇಷ್ಟೊಂದು ಅಯ್ಯೋ ಅನ್ನಿಸ್ಬಾರ್ದಪ್ಪ ಬಿಟ್ಟೋಯ್ತಾನೆ ಅಂತ ಭಯ ಆಗಬೇಕು ಬಂಗಾರಮ್ಮನ ಜೊತೆ ಸೇರ್ಕೊಂಡು ನಿಂಗೆ ಬಂಗಾರಮ್ಮನ ಬುದ್ಧಿನೇ ನೀ ಬಂದ್ಬಿಟ್ಟೈತೆ ಕಣ್ಲ ನಿಂಗೆ ಏನಾರ ಹೇಳು ಅಯ್ಯೋ ಸರಿ ಕಣಪ್ಪ ನಾನು ಹೋಯ್ತೀನಿ ನನ್ನ ಹೆಂಡ್ತಿ ಬೈತಾಳೆ ಯಾಕೋ ಸ್ಮಾಕ್ ಹೋಯ್ತಾಳೆ ಅಷ್ಟೇ ನೀನಿಯ ಸರಿ ಹೋಯ್ತೀನಿ ಯಾರು ಹೆಂಗನ ಹಾಳಾಗೋಗ್ಲಿ ಬಿಡು ನಾನು ನೆಮ್ಮದಿಯಾಗಿದ್ದೀನಲ್ಲ ಅಷ್ಟೇ ಸಾಕು ಅತ್ತೆ ಬಂಗಾರ ಮತ್ತೆ ನಾನು ಬಂದೆ ಕಣತ್ತೆ ಅಳಿಯಂಗೋಸ್ಕರ ಜೀವ ಕೊಡ ಅಂತ ಅತ್ತೆನ ಇವತ್ತೇ ನಾನು ನೋಡ್ತಿರೋದು ಇತಿಹಾಸ ಸೃಷ್ಟಿ ಆಗೋಗ್ಬಿಡ್ಲಿ ಅಳಿಯನಿಗೋಸ್ಕರ ಬಾವಿಗೆ ಹಾರಿದ ಅತ್ತೆ